ಹಾಯ್ ಹಲೋ ಎಲ್ಲರಿಗೂ ಸಿಂಪಲ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕ್ಯಾಪ್ಸಿಕಮ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, ಹಾಗೆ 1 ಸ್ಪೂನ್ ಕಡಲೆಬೇಳೆ ಒಗ್ಗರಣೆಗೆ, ಹಾಗೆ 1 ಸ್ಪೂನ್ ದೊಡ್ಡ ಸ್ಪೂನ್ ಅಚ್ಚಕಾರದ ಪುಡಿ, ಹುರಿದು ಇಟ್ಕೊಂಡಿರುವಂಥ ಅರ್ಧ ಬಟ್ಲು ಕಡಲೆಕಾಯಿ ಬೀಜ, ಹಾಗೆ 1/4 ಚಮಚ ಅರಿಶಿನದ ಪುಡಿ, ಹಾಗೆ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಗ್ಗರಣೆಗೆ ಎಣ್ಣೆ, ಹಾಗೆ ಕ್ಯಾಪ್ಸಿಕಮ್ 4ರಿಂದ 5 ಚಿಕ್ಕ ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ, ಹಾಗೆ 3 ಉದ್ದುದ್ದ ಇರೋ ಖಾರವಾಗಿರೋ ಮೆಣಸಿನ್ಕಾಯಿ, ಒಗ್ಗರಣೆಗೆ ಎಣ್ಣೆ ಮತ್ತು ನೀರು. ಇಷ್ಟು ಅಷ್ಟೇ ಇಂಗ್ರೀಡಿಯೆಂಟ್ಸು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಕ್ಯಾಪ್ಸಿಕಮ್ ಗ್ರೇವಿನ. ಇವಾಗ ನೋಡೋಣ ಹೇಗೆ ಮಾಡೋದು ಅಂತ. 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ ಬಾಣಲೆಗೆ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಮಾತ್ರ ಹಾಕಿರೋದು, ಇದಕ್ಕೆ ಅರ್ಧ ಸ್ಪೂನ್ ಅಂದ್ಕೊಳ್ಳಿ, ಇನ್ನೂ ಕಮ್ಮಿನೇ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ಹಾಕ್ಕೋಬೇಕು. 1.5 ಕಪ್ ನೀರು ಹಾಕ್ಕೊಂಡಿದ್ದೀವಿ. ಎಣ್ಣೆ ಹಾಕ್ಕೊಂಡಿರೋದ್ರಿಂದ ಈ ಥರ ಮೇಲ್ ಶೈನಿಂಗ್ ಬರ್ತಾ ಇದೆ. ಇದು ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಮುಚ್ಚಿಡೋಣ. ಇವಾಗ ಇದು ಮುಚ್ಚಿಟ್ಕೊಂಡಿದ್ದೀವಿ. 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಆಗಲಿ. ಇವಾಗ ಪೀನಟ್ಸ್, ನಾವು ಹುರಿದಿಟ್ಕೊಂಡಿರುವಂಥ ಕಡಲೆಕಾಯಿ ಬೀಜನ ಪುಡಿ ಮಾಡ್ಕೊಂಡಿದ್ದೀವಿ. ಈ ಥರ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಪುಡಿಯಾಗಿ ಮಾಡ್ಕೋಬೇಕು. ತುಂಬ ಪುಡಿ ಅಲ್ಲ, ಸ್ವಲ್ಪ ಕಾಣಿಸ್ಬೇಕು ಅದು. ಹೀಗೆ ಇವಾಗ ಇದು ಅರ್ಧ ಬೆಂದಿದೆ, ಮುಕ್ಕಾಲು ಬೆಂದಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬಿಡಬೇಕು. ಇವಾಗ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ಒಳ್ಳೆಯದು ಅರಿಶಿನ, ಅದಕ್ಕೆ ಅರಿಶಿನ ಹಾಕ್ಕೊಳ್ಳೋದು ಎಲ್ಲ ಅಡುಗೆಯಲ್ಲೂ. ಆ್ಯಂಡ್ ನಮಗೆ ತುಂಬ ಇಷ್ಟ ಅರಿಶಿನದ ಕಲರು, ಅದಕ್ಕೆ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಅಚ್ಚಕಾರದ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇಲ್ಲಾಂದರೆ ನಾವು ಖಾರ ಪೇಸ್ಟ್ ಅಂತ, ಮೆಣಸಿನ್ಕಾಯಿ ಖಾರ ಪೇಸ್ಟ್ ಅಂತ ಮಾಡಿದ್ದೀವಿ, ಅದನ್ನು ಹಾಕ್ಕೋಬೋದು. ನಿಮಗೆ ಆ ವಿಡಿಯೋ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಆ ವಿಡಿಯೋನು ನೋಡಿ. ಈಸಿಯಾಗಿ ಮನೇಲೇ ಮೆಣಸಿನ್ಕಾಯಿ ಖಾರ ಹೇಗೆ ಮಾಡ್ಕೊಳ್ಳೋದು ಅಂತ ನಾವು ಅದರಲ್ಲಿ ತೋರಿಸಿದ್ದೀವಿ. ಈ ಥರದ್ದು ಗ್ರೇವೀಸ್ಗೆ ಎಲ್ಲದಕ್ಕೂ ಹಾಕೋಬೋದು. ಅಕ್ಕಿ ರೊಟ್ಟಿ ಕಲಸೋವಾಗ, ರಾಗಿ ರೊಟ್ಟಿ ಕಲಸೋವಾಗ ಎಲ್ಲದಕ್ಕೂ ಹಾಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಇರುತ್ತೆ, ಹೋಗಿ ನೋಡಿ. ಇವಾಗ ಆ ಪುಡಿಯೆಲ್ಲ ಹಾಕೊಂಡ್ಮೇಲೆ 5 ನಿಮಿಷ ಚೆನ್ನಾಗಿ ಕುದಿಸಿದ್ದೀವಿ. ನೋಡಿ, ಈ ಥರ ಆಗಿರ್ಬೇಕದು. ಇವಾಗ ಲಾಸ್ಟಿಗೆ ನಾವು ಮಾಡಿಟ್ಕೊಂಡಿರುವಂಥ ಕಡಲೆಕಾಯಿ ಬೀಜದ್ದು ಹುರಿದಿರುವಂಥ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಕೊಡುತ್ತೆ. ತುಂಬಾ ರುಚಿಕರವಾಗಿರುತ್ತೆ. ನೀವೊಂದ್ಸಲಿ ಮನೇಲಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಕ್ಯಾಪ್ಸಿಕಮ್ ತಿಂದೇ ಇರೋರು ಕೂಡ ಇದನ್ನು ತಿಂತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಇದನ್ನು ನೀರು
ಇದನ್ನು ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ ಎಲ್ಲದರ ಜೊತೆನೂ ತಿನ್ಬೋದು. 5 ನಿಮಿಷದಿಂದ 10 ನಿಮಿಷದೊಳಗಡೆ ಇದು ರೆಡಿ ಆಗುತ್ತೆ. 5 ನಿಮಿಷ ಕಟ್ ಮಾಡ್ಕೊಳ್ಳೋಕ್ಕೆ, 5 ನಿಮಿಷ ಮಾಡೋಕ್ಕೆ ಅಷ್ಟೇ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟು ಕ್ರೀಮಿ ಆಗಿದೆ ಅದು ಅಂತ. ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು. ತುಂಬಾ ಈಸಿ ಮನೇಲಿ ಮಾಡ್ಕೊಳ್ಳೋಕ್ಕೆ, ತುಂಬಾ ಹೆಲ್ತಿ ಕೂಡ. ಪೀನಟ್ಸ್ ಇರುತ್ತೆ, ಕ್ಯಾಪ್ಸಿಕಮ್ ಇರುತ್ತೆ, ಸೊ ತುಂಬಾ ಹೆಲ್ತಿ ಕೂಡ. ಇದಕ್ಕೆ ಬೆಳ್ಳುಳ್ಳಿ ಬೇಕಾದರೆ ಹಾಕೋಬೋದು ಜಜ್ಜಿಬಿಟ್ಟು. ನಾವು ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡಲ್ಲ, ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋಸ್ ನೋಡ್ತೀರಾ, ಹಾಗೆ ಸಬ್ಸ್ಕ್ರೈಬು ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ಎಲ್ಲ ವೀಡಿಯೋಸ್ನೂ ಒಂದ್ಸಲಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲ ವೀಡಿಯೋಸ್ನೂ ನೋಡಿ. ತುಂಬಾ ಸಿಂಪಲಾಗಿ ಅಡುಗೆ ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ. ಇವಾಗ ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇದು ರೆಡಿಯಾಗಿದೆ ಕ್ಯಾಪ್ಸಿಕಮ್ ಗ್ರೇವಿ. ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀವಿ. ಅಕ್ಕಿ ರೊಟ್ಟಿ ರೆಸಿಪಿ ಬೇಕು ಅಂದರೆ ನಮ್ಮ ಕಡಲೆಬೇಳೆ ಚಟ್ನಿ ವಿತ್ ಅಕ್ಕಿ ರೊಟ್ಟಿ ವಿಡಿಯೋ ಮಾಡಿ ಹಾಕಿದ್ದೀವಿ, ಅದರಲ್ಲಿ ನೋಡ್ಕೋಬೋದು. ಇವಾಗ ಟೇಸ್ಟ್ ಮಾಡೋಣ. ಇದು ತುಂಬಾ ಸಾಫ್ಟಾಗಿ ಬಂದಿದೆ ಅಕ್ಕಿ ರೊಟ್ಟಿ ಕೂಡ. ಆ್ಯಂಡ್ ಕ್ಯಾಪ್ಸಿಕಮ್ ಗ್ರೇವಿನೂ ಅಷ್ಟೇ ತುಂಬಾ ರುಚಿಯಾಗಿದೆ ನೋಡೋಕ್ಕೆ. ಟೇಸ್ಟ್ ಮಾಡೋಣ. ತುಂಬಾ ರುಚಿಯಾಗಿದೆ. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು, ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹಾಗೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿದ್ದೀವಿ, ಅದನ್ನು ಪ್ಲೀಸ್ ನೋಡಿ. ಈ ವಿಡಿಯೋನ ಶೇರ್ ಮಾಡಿ. ಸಿಂಪಲ್ ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಪಲಾಗಿ ಅಡುಗೆ ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಎಲ್ಲರೂ ಟ್ರೈ ಮಾಡಲೇಬೇಕು. ತುಂಬಾ ಈಸಿ, ವರ್ಕಿಂಗ್ ವುಮೆನ್ಸು ಮಾಡ್ಬೋದು ತುಂಬಾ ಈಸಿಯಾಗಿ. ಸೊ ಎಲ್ಲರೂ ಪ್ಲೀಸ್ ಟ್ರೈ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.